ಮುಂಜಾನೆ ಈ ಕೆಲಸಗಳನ್ನು ಮಾಡಿದರೆ ಬೇಡವೆಂದರೂ ಅದೃಷ್ಟ ಬರುತ್ತದೆ, ಯಾವುದಕ್ಕೂ ಕೊರತೆ ಎಂಬುದು ಇರುವುದಿಲ್ಲ. ಮುಂಜಾನೆಯನ್ನು ನಾವು ಹೇಗೆ ಆರಂಭಿಸುತ್ತೇವೋ ಅದು ನಮ್ಮ ಸಂಪೂರ್ಣವಾದ ದಿನವನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ ಬೆಳಗ್ಗೆ ಏಳುವ ಸಮಯ ಶುಭವಾಗಿರಬೇಕೆಂದು ಎಲ್ಲರೂ ಬಯಸ್ತಾರೆ. ಶಾಸ್ತ್ರದ ಪ್ರಕಾರ ಮುಂಜಾನೆ ನಾವು ಕೆಲವೊಂದು ಕೆಲಸ ಮಾಡಿದರೆ ಸಂತೋಷ, ಸಮೃದ್ಧಿ ನಮ್ಮನ್ನು ಹುಡುಕಿಕೊಂಡು ಬರ್ತದೆ ಎಂದು ಹೇಳಲಾಗಿದೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಬ್ರಹ್ಮಮುಹೂರ್ತದಲ್ಲೇ ಎದ್ದು ತಮ್ಮ ದಿನವನ್ನು ಆರಂಭಿಸ್ತಾ ಇದ್ರು. ಮುಂಜಾನೆ ಸೃಷ್ಟಿಯಲ್ಲಿ ಧನಾತ್ಮಕ ಕಂಪನಗಳು ಹೆಚ್ಚಾಗಿರ್ತದೆ ಮತ್ತು ಅವು ಶಕ್ತಿಯನ್ನು ಹೊಂದಿರ್ತವೆ. ಹಾಗಾಗಿ ನಾವು ಮುಂಜಾನೆ ಎದ್ದ ತಕ್ಷಣ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು. ಶಾಸ್ತ್ರದ ಪ್ರಕಾರ ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣ ನಾವು ಮೊದಲು ನಮ್ಮ 2 ಅಂಗೈಯನ್ನು ಉಜ್ಜಿ ನೋಡಿಕೊಳ್ಬೇಕು. ನಮ್ಮ ಅಂಗೈಯಲ್ಲಿ ವಿಷ್ಣು, ಲಕ್ಷ್ಮಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ. ಮುಂಜಾನೆ ನಾವು ಮೊದಲು ಅಂಗೈಯನ್ನು ನೋಡಿಕೊಳ್ಳುವುದರಿಂದ ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗ್ತದೆ. ನಮ್ಮ ಪ್ರತಿಯೊಂದು ಕೆಲಸದಲ್ಲಿನ ಯಶಸ್ಸಿಗಾಗಿ ಲಕ್ಷ್ಮೀದೇವಿಯು ಹರಸ್ತಾಳೆ. ಜೊತೆಗೆ 2 ಅಂಗೈಗಳನ್ನು ಬೆಳಗ್ಗೆದ್ದು ಉಜ್ಜಿಕೊಳ್ಳುವುದರಿಂದ ಇಡೀ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗ್ತದೆ. ಬೆಳಗ್ಗೆ ಎದ್ದ ನಂತರ ನೀವು ಪ್ರಾಥಮಿಕವಾಗಿ ಮಾಡಬೇಕಾದ ಕೆಲಸದ ಬಗ್ಗೆ ಮೊದಲು ಯೋಚಿಸಿ. ಈ ಅಭ್ಯಾಸದಿಂದ ನೀವು ಪ್ರಮುಖ ಕಾರ್ಯಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಪಡಿತೀರಿ. ಜೀವನದಲ್ಲಿ ಯಶಸ್ವಿಯಾಗಲು ನೀವು ಮೊದಲು ನಿಮ್ಮ ಜೀವನದಲ್ಲಿ ವಿಶೇಷವಾದ ಕೆಲಸವನ್ನು ಮಾತ್ರ ಮಾಡಬೇಕು. ಇನ್ನು ಬೆಳಗ್ಗೆ ಎದ್ದ ನಂತರ 5 ನಿಮಿಷಗಳ ಕಾಲ ಧ್ಯಾನ ಮಾಡುವುದು ಅಥವಾ ನಿಮ್ಮ ಪ್ರಧಾನ ದೇವತೆಯನ್ನು ಪೂಜಿಸುವುದು ಅಥವಾ ಪ್ರಾರ್ಥಿಸುವುದು ಮುಖ್ಯ. ಇದಾದ ನಂತರವೇ ಬೇರೆ ಕೆಲಸ ಮಾಡಿ. ಇದು ನಿಮ್ಮ ಆಲೋಚನೆಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಇನ್ನು ಬ್ರಹ್ಮಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಬ್ರಹ್ಮಮುಹೂರ್ತ ಅಂದರೆ ಸೂರ್ಯೋದಯಕ್ಕೆ ಮೊದಲಿನ 90 ನಿಮಿಷಗಳ ಕಾಲ. ಬ್ರಹ್ಮಮುಹೂರ್ತದಲ್ಲಿ ದೇವಾನುದೇವತೆಗಳು ಸಂಚರಿಸ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ಈ ಸಮಯದಲ್ಲಿ ಮಾಡುವ ಪೂಜೆಗೆ ವಿಶೇಷ ಮಹತ್ವವಿದೆ. ಬ್ರಹ್ಮಾಂಡ ಶಕ್ತಿಯು ಈ ಸಮಯದಲ್ಲಿ ತುಂಬ ಹೆಚ್ಚಾಗಿರುವ ಕಾರಣ ನಾವು ಮನಸ್ಸಿನಲ್ಲಿ ಏನಾದರೂ ಕೇಳಿಕೊಂಡರೆ ಅಥವಾ ಸಂಕಲ್ಪ ಮಾಡಿಕೊಂಡರೆ ಅದು ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಹಿಂದೂ ಧರ್ಮದಲ್ಲಿ ಗೋವುಗಳನ್ನು ಗೋಮಾತೆ ಎಂದು ಪೂಜಿಸಲಾಗ್ತದೆ. ಗೋಮಾತೆಗೆ ನಾವು ಮಾಡುವ ಸೇವೆಯು ನಮಗೆ ವಿಶೇಷ ಪ್ರಯೋಜನವನ್ನು ನೀಡುತ್ತದೆ. ಶಾಸ್ತ್ರದಲ್ಲೂ ಕೂಡ ಇದನ್ನೇ ಹೇಳಲಾಗಿದೆ. ಶಾಸ್ತ್ರದ ಪ್ರಕಾರ ನಾವು ಮುಂಜಾನೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿ ಗೋಮಾತೆಗೆ ಅಂದರೆ ಹಸುಗಳಿಗೆ ರೊಟ್ಟಿಯನ್ನು ತಿನ್ನಲು ನೀಡಬೇಕು. ಗೋಮಾತೆಯ ಸೇವೆಯನ್ನು ಮಾಡೋದ್ರಿಂದ ಲಕ್ಷ್ಮೀದೇವಿಯು ನಮ್ಮ ಮೇಲೆ ಆಶೀರ್ವಾದ ಮಳೆಯನ್ನೇ ಸುರಿಸ್ತಾಳೆ. ಗೋವಿನಲ್ಲಿ 3 ದೇವತೆಗಳು ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ಗೋವುಗಳಿಗೆ ರೊಟ್ಟಿಯನ್ನು ತಿನ್ನಿಸೋದ್ರಿಂದ ದೇವಾನುದೇವತೆಗಳು ಪ್ರಸನ್ನರಾಗ್ತಾರೆ. ಜೊತೆಗೆ ಗುರುವಿನ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗ್ತದೆ. ಇನ್ನು ಸೂರ್ಯೋದಯದ ನಂತರ ಸೂರ್ಯನ ಕಿರಣಗಳಿಗೆ ಮುಖ ಮಾಡಿ ಕಣ್ಣು ಮುಚ್ಚಿ 5 ರಿಂದ 10 ನಿಮಿಷ ಧ್ಯಾನ ಮಾಡಿದರೆ ತುಂಬ ಒಳ್ಳೆಯದು. ಸೂರ್ಯನ ಕಿರಣಗಳು ನಮ್ಮ ಮೈಯ ಮೇಲೆ ಬಿದ್ದರೆ ವಿಟಮಿನ್ ಡಿ ಹೇರಳವಾಗಿ ಸಿಗ್ತದೆ. ಜೊತೆಗೆ ಸೂರ್ಯನಲ್ಲಿರುವ ಪಾಸಿಟಿವ್ ಎನರ್ಜಿಯನ್ನು ಕೂಡ ನಾವು ಪಡೆದುಕೊಳ್ಬೋದು. ಇನ್ನು ಎದ್ದ ನಂತರ ಕನಿಷ್ಠ 1 ಗಂಟೆಯಾದರೂ ಮೌನವಾಗಿರಿ ಮತ್ತು ಈ ಸಮಯದಲ್ಲಿ ನಿಮಗೆ ಸಂತೋಷವನ್ನು ನೀಡುವ ಕೆಲಸವನ್ನು ಮಾತ್ರ ಮಾಡಿ. ಅಗತ್ಯವಿದ್ದಾಗ ಮಾತ್ರ ಮಾತನಾಡಿ. ಇದು ನಿಮಗೆ ಸಂಪೂರ್ಣ ದಿನ ಸಂತೋಷದಿಂದ ಇರುವಂತೆ ಮಾಡ್ತದೆ. ಇನ್ನು ಮುಂಜಾನೆ ಎದ್ದ ನಂತರ ಇತರರ ಜೊತೆ ಜಗಳವಾಡಿ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡಿಕೊಳ್ಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಕಣ್ಣೀರು ಹಾಕೋದ್ರಿಂದ ಅದು ನಿಮ್ಮ ಇಡೀ ದಿನದ ಕೆಲಸವನ್ನು ಹಾಳು ಮಾಡ್ತದೆ. ದಿನಪೂರ್ತಿ ಒತ್ತಡವನ್ನು ಅನುಭವಿಸುವಿರಿ. ಇದರಿಂದಾಗಿ ನಿಮಗೆ ಯಾವುದೇ ಒಂದು ನಿರ್ದಿಷ್ಟ ಕೆಲಸದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ಇದು ನಿಮ್ಮ ಇಡೀ ದಿನವನ್ನು ವ್ಯರ್ಥ ಮಾಡ್ಬೋದು. ಹೀಗೆ ನಾವು ಮುಂಜಾನೆ ಮಾಡುವ ಕೆಲಸಗಳು ನಮ್ಮ ಇಡೀ ದಿನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಂಡು ಈ ಮೇಲೆ ಹೇಳಿರುವ ಕೆಲಸಗಳನ್ನು ಮಾಡಿದರೆ ಒಳ್ಳೆಯದು.